ಸೊ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೇಗ ಎದ್ದೇಳೋಕ್ಕಾಗಿಲ್ಲ 5 o'clockಗೆ, ಯಾಕಂದರೆ ನೆನ್ನೆ ನೈಟು 12 o'clock ಮಲ್ಕೊಂಡೆ, ಅದಕ್ಕೆ ಬೇಗ ಎದ್ದೇಳೋಕ್ಕಾಗಿಲ್ಲ. 5:45ಗೆ ಎದ್ದಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬಂದ್ಬಿಟ್ಟು ನನಗೆ 8:30ಗೆ ಟ್ರೈನಿಂಗ್ ಸೆಂಟರ್ ಹತ್ರ ಹೋಗ್ಬೇಕು. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಬೇಗ ರೆಡಿ ಆಗಬೇಕು. ಇವಾಗ ನೆನ್ನೆ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತು, ಡೇ 1. ಸೊ ಇವತ್ತು ಬಂದ್ಬಿಟ್ಟು ಡೇ 2 ವ್ಲಾಗ್. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಮಾರ್ನಿಂಗ್ 6 o'clockಗೆ ಆಚೆ ಕಡೆ ಹೆಂಗೈತೆ ನೋಡೋಣ ಬನ್ನಿ. ಆಲ್ಮೋಸ್ಟ್ ಮಾರ್ನಿಂಗ್ ಎಲ್ಲರ ಮನೆ ಮುಂದೆ ಮಾರ್ನಿಂಗ್ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಿರ್ತಾರೆ. ನೋಡೋಣ ಎಷ್ಟು ಜನ ತೊಳಿತಾರೆ ನಮ್ಮ ರೋಡಲ್ಲಿ ಅಂತ. ಡೇ 1 ವ್ಲಾಗು ನಂಗೆ ಗೊತ್ತಿರೋ ಪ್ರಕಾರ ಅಷ್ಟೊಂದು ಚೆನ್ನಾಗಿ ಬಂದಿರಲ್ಲ. ಸೊ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ಕೋತಿದ್ದೀನಿ. ಚೆನ್ನಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಅಷ್ಟೊಂದು ಗೊತ್ತಾಗ್ತಿದಿಲ್ಲ ನನಗೆ ಏನೇನು ಮಾತಾಡಬೇಕು ಅಂತ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಸೊ ಗೈಸ್, ಟೈಟಲ್ ತಮ್ನೇಲ್ ಎಲ್ಲ ಮಾಡಾಯಿತು. ಇದು ಬಂದ್ಬಿಟ್ಟು ತಮ್ನೇಲ್. ಇನ್ನೊಂದು 6:45 ಹಂಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸೊ ಜೊತೆಗೆ ಬೆಳೆಯೋಣ ಎಲ್ಲರೂ. ಸೊ ಇವಾಗ ಅಪ್ಲೋಡ್ ಮಾಡ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗಬೇಕು. ಯಾಕಂದರೆ 8:30ಗೆ ಅಲ್ಲಿ ಇರಬೇಕು. 8:30ಗೆ ಅಲ್ಲಿ ಇರಬೇಕು ಅಂದರೆ ನಾನು ಅರೌಂಡ್ ಒಂದು 7:30 ಇಲ್ಲ 7:45 ಹಂಗೆ ಮನೆಗೆ ಬಿಟ್ಟರೆ ಅಲ್ಲಿ ಹೋಗ್ಬೋದು. ಯಾಕಂದರೆ ಬೆಳಿಗ್ಗೆ ಹೊತ್ತು ಬಸ್ಸಸ್ ಇರುತ್ತೆ ಕಮ್ಮಿ. ಸೊ ಸಿಗೋಣ ಆಮೇಲೆ. ಸೊ ಗೈಸ್, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು 4K ರಿಮೈಂಡರ್ ಆಗಬೇಕು. ಸ್ವಲ್ಪ ಟೈಮ್ ಆಗುತ್ತೆ, ಯಾಕಂದರೆ 4Kನ ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಸೊ ಟೈಮ್ ಆಗುತ್ತೆ, ಸ್ವಲ್ಪ ಅಪ್ಲೋಡ್ ಆಗುತ್ತೆ. ಮೇ ಬಿ ಅರೌಂಡ್ 7 o'clock ಹಂಗೆ ಪಬ್ಲಿಷ್ ಆಗ್ಬೋದನ್ನು. ಅಲ್ಲಿವರೆಗೂ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಸೊ ಗೈಸ್, ಇವಾಗ ರೆಡಿಯಾಗಿ ಬಂದಿದ್ದೀನಿ. ಇವಾಗ ಟಿಫನ್ ಮಾಡ್ಬಿಟ್ಟು ಮನೆಗೆ ಬಿಡಬೇಕು. 8:30ಗೆ ಅಲ್ಲಿ ಇರಬೇಕು. ಲೇಟ್ ಆಗಿಬಿಟ್ಟಿದ್ದೀನಿ ಇವತ್ತು. ಸೊ ನೋಡೋಣ ಇವತ್ತು ರೀಚ್ ಆಗ್ತೀನಿ ಇಲ್ಲ ಅಂತ. ಫ್ರೈಡೇ ನಡ್ಕೊಂಡು ಹೋಗ್ತಿರ್ತೀನಿ ಟಿಫನ್ ಮಾಡೋಕ್ಕೆ. ಸೊ ಆಮೇಲೆ ಸಿಗೋಣ. ಸೊ ಗೈಸ್, ಟಿಫನ್ ಮಾಡಿ ಮನೆ ಬಿಟ್ಟೆ. ಇವಾಗ ಟೈಮ್ ಲೇಟ್ ಆಗಿಬಿಟ್ಟೈತೆ. ಇಲ್ಲೇ 8:05 ಆಗ್ಬಿಟ್ಟೈತೆ. ಬೇಗ ನಡ್ಕೊಂಡು ಹೋಗ್ಬೇಕು. ಇಷ್ಟೊತ್ತು ಹತ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಸೊ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನೀವು ಆಮೇಲೆ ಸಿಗ್ತೀನಿ. ಲೇಟ್ ಆಗಿಬಿಟ್ಟೈತಿ ಇವತ್ತು. ಸೊ ಗೈಸ್, ನೀನು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಬಸ್ ಸ್ಟ್ಯಾಂಡ್ ಹತ್ರ ಇನ್ನೂ ಒಂದು ಬಸ್ ಇಲ್ಲ. ಈ ಬೆಳಿಗ್ಗೆ ಟೈಮಲ್ಲಿ ಬಸ್ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡಲ್ಲೂ ಇರೋಲ್ಲ, ಮೆಜೆಸ್ಟಿಕ್ ಡಿಪೋಲೂ ಇರೋಲ್ಲ. ಮಧ್ಯದಲ್ಲಿ ಓಡಾಡ್ತಿರತ್ತೋ ಅಥವಾ ಎಲ್ಲಿರುತ್ತೋ ಯಾವನಿಗೂ ಗೊತ್ತಿಲ್ಲ. ಸೊ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ತಾನೇ ಬಸ್ಸಿಂದ ಇಳಿದೆ. ಇವಾಗ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು. ಇನ್ನು 10 minutes ಇದೆ. ನೋಡೋಣ ರೀಚ್ ಆಗತ್ತಾ ಆಗಲ್ವಾ ಅಂತ. ಇನ್ನು 10 minutes ಇದೆ ಕರೆಕ್ಟಾಗಿ. ಸೊ ಟ್ರೈ ಮಾಡ್ತೀನಿ, ಬೇಗ ಹೋಗುತ್ತೆ. ಬಸ್ ಬೇಗ ಸಿಕ್ಕಿದ್ರೆ ಬೇಗ ಹೋಗ್ಬೋದು. ಬಸ್ ಲೇಟಾಗಿ ಬಂದರೆ ಲೇಟೇ ಆಗೋದು ಯಾವಾಗಲೂ. ಸೊ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇಲ್ಲಿ 2 ಬಸ್ ನಿಂತಿದೆ. 2 ಬಸ್ ಮಿಸ್ ಮಾಡ್ಕೊಬಿಟ್ಟೆ. ನೋಡಬೇಕು ಇನ್ನೊಂದು ಬಸ್ ಬರತ್ತೋ ಬರಲ್ವಾ ಅಂತ. ಸೊ ಗೈಸ್, ಒಂದು ಬಸ್ ಮಿಸ್ ಮಾಡ್ಕೊಂಡಿದ್ದೆ, ಇನ್ನೂ ಬಸ್ಸೇ ಬಂದಿಲ್ಲ. ಯಾವುದೋ ಒಂದು ಬಸ್ ಬರ್ತೈತೆ ಹಿಂಗೆ, ನೋಡೋಣ. ಬಸ್ ಹತ್ಕೊಬಿಡ್ತೀನಿ. ಸೊ ಗೈಸ್, ಇವಾಗ ಬಸ್ ಹತ್ಕೊಂಡಿದ್ದೀನಿ. ಇಲ್ಲಿಂದ 3 ಸ್ಟಾಪ್ ಐತೆ. ನಾನು ಇಳಿಬೇಕಾಗಿದೆ ಜಾಗಕ್ಕೆ. ಕರೆಕ್ಟಾಗಿ ಇಲ್ಲಿಂದ 3 ಸ್ಟಾಪ್ಸ್ ಐತೆ. ಅಲ್ಲಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗೋಕ್ಕೆ ಒಂದು 5 minutes ಆಗುತ್ತೆ. ಸೊ ನೋಡೋಣ ಕರೆಕ್ಟಾಗಿ ರೀಚ್ ಆಗ್ತೀನಿ ಆಗೋದು ಅಂತ. ಸೊ ಗೈಸ್, ಇವಾಗ ನೆಕ್ಸ್ಟ್ ಸ್ಟಾಪ್ ನಮಗೆ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಬೇಕು. ಸೊ ಗೈಸ್, ಇವಾಗ ಬಸ್ ಇಳಿದಿದ್ದೀನಿ. ಇವಾಗ ಬೇಗ ನಡ್ಕೊಂಡು ಹೋಗ್ಬೇಕು. ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ 8:30 ಆಗ್ಬಿಟ್ಟೈತೆ. ಏನಂತಾರೋ ಗೊತ್ತಿಲ್ಲ, ಮೇ ಬಿ ಬಿಡ್ಬೋದು ಒಳಗಡೆ, ಯಾಕಂದರೆ ಫಸ್ಟ್ ದಿನ ಅಲ್ವಾ, ಬಿಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಏನೇನು ಮಾಡಿದ್ರು ಅಂತ. ಸೊ ನೋಡೋಣ ಏನು ಮಾಡಿಸ್ತಾರೆ ಅಂತ. ಅಲ್ಲಿ ಇಲ್ಲೆಲ್ಲ ಬರೀ ಫುಲ್ ಇಂಡಸ್ಟ್ರಿಗಳೇ ಇರೋದು. ಈ ಏರಿಯಾ ಹೆಸರು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಟೌನು. ನೋಡಿ, ಇಲ್ಲೆಲ್ಲ ಫುಲ್ ಬರೀ ಇಂಡಸ್ಟ್ರೀಸ್ ಇರೋದು. ಹಿಂಗೆ ಸೀದಾ ನಡ್ಕೊಂಡ್ರೆ ಫುಲ್ಲು ಇಂಡಸ್ಟ್ರಿಗಳೇ ಬರುತ್ತೆ. ಏನು ಟ್ರೈನಿಂಗ್ ಸೆಂಟರ್ ಬಂತು. ಸೊ ಆಮೇಲೆ ಸಿಗೋಣ. ಸೊ ಗೈಸ್, ಇವಾಗ ತಾನೇ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು SQL ಅಂತ ಹೇಳ್ಬಿಟ್ಟು ವೆಬ್ ಟೆಕ್ನಾಲಜಿ ಮಾಡೋದ.
ಆ ಸರ್ ಹೆಸರು ಗೊತ್ತಿಲ್ಲ. ಬಂದ್ರು, ಅವ್ರು ಮಾತಾಡೋದೇ ಅರ್ಥ ಆಗ್ತಿದ್ದಿಲ್ಲ, ಫಟಾಫಟ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು, ಏನು ಅರ್ಥ ಆಗಿಲ್ಲ. ಆಮೇಲೆ ಅವ್ರು ಮಾಡೋದು ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ನಾಳೆನೂ ಅವ್ರದೇ ಕ್ಲಾಸ್. ಫಸ್ಟ್ 3 days ಅವರೇ ಮಾಡ್ತಾರಂತೆ ಟೆಕ್ನಾಲಜಿ, ಅದಾದ್ಮೇಲೆ SQL ಸ್ಟಾರ್ಟ್ ಮಾಡ್ತಾರಂತೆ. ನಡ್ಕೊಂಡು ಹೋಗ್ತಾ ಇದೀನಿ ಮನೆಗೆ. ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಇವಾಗ ಇಲ್ಲಿಂದ. ಸೊ ಗೈಸ್ ಇವಾಗ ನಡ್ಕೊಂಡ್ ಬಂದೆ ಬಸ್ ಸ್ಟ್ಯಾಂಡ್ ಹತ್ರ. ರೋಡ್ ಕ್ರಾಸ್ ಮಾಡ್ಬೇಕು, ಆ ಕಡೆ ಸೈಡ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಇದೆಲ್ಲ ಫುಲ್ ಗಾಡಿಗಳು ಓಡಾಡ್ತಿರುತ್ತೆ, 1 second ಓಡಾಡೋಕ್ಕಾಗಲ್ಲ, ಅಷ್ಟು ಸ್ಪೀಡಾಗಿ ಬರ್ತಾ ಇರ್ತಾರೆ. ಒಂಚೂರು ಮಿಸ್ ಆದ್ರೆ ಸೀದಾ ಮೇಲ್ಗಡೆನ ನಾವು ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಒಂದು ಕಾರು ರಾಂಗ್ ವೇಲ್ ಹೋಗ್ತವನೆ. ಒನ್ ವೇ ಜಾಗದಲ್ಲಿ ಇನ್ನೊಂದು ವೇ ಅಲ್ಲಿ ಸೈಡಲ್ಲಿ ಕಾರ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವನೆ. ಬರ್ರಿ ರಾಂಗ್ ವೇ. ಇದು ಇಂಡಿಯನ್ ಸಿವಿಕ್ ಸೆನ್ಸ್ ಅಂದ್ರೆ. ನೋಡಿ ರಾಂಗ್ ವೇಲ್ ಹೋಗ್ತವನೆ, ಆ ಕಡೆ ಹೋಗಕ್ಕೆ ಆಗಲ್ಲ, ಆದ್ರೂ ರಾಂಗ್ ವೇಲ್ ಹೋಗ್ತವನೆ. ಇನ್ನೊಂಚೂರು ಕ್ರಾಸ್ ಮಾಡಕ್ ಸ್ವಲ್ಪ ನೋಡ್ಕೋಬೇಕು, ಎಲ್ಲ ಫಾಸ್ಟ್ ಆಗಿರುತ್ತೆ ಗಾಡಿಗಳು, ಸ್ವಲ್ಪ ಹುಷಾರ ನೋಡ್ಕೊಂಡು ಕ್ರಾಸ್ ಮಾಡೋದು. ಯಾವ್ದು ಗಾಡಿಗಳು ಬರ್ತೀರ ಓಡ್ಬೇಕು ಇವಾಗ. ಬಸ್ ಸ್ಟ್ಯಾಂಡ್ ಗಾಡಿಗಳೆಲ್ಲ ಸ್ಪೀಡಾಗಿ ಬರ್ತೈತೆ, ಓಡೋಗ್ಬಿಡ, ಯಾವ್ದು ಗಾಡಿ ಬರ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ, ಬಸ್ ಕಾಯ್ತೀನಿ ಇವಾಗ. ಯಾವ್ದಾದ್ರು ಬಸ್ ಬಂದ್ರೆ ಹತ್ಕೊಂಡು ಹೋಗೋದು ಸೀದಾ ಮನೆಗೆ. ಗೈಸ್ ಇವಾಗ ತಾನೇ ಬಸ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ಹಿಂದ್ಗಡೆ ಬಸ್ ಬರ್ತೈತೆ, ಬಸ್ ಹಿಡಿದಿದ್ದೀನಿ. ಇವಾಗ ಇನ್ನೊಂದು ಬಸ್ ಹತ್ಬೇಕು, ನಡ್ಕೊಂಡು ಹೋಗ್ಬೇಕು ಇನ್ನೊಂದು ಬಸ್ ಹತ್ತಕ್ಕೆ. ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ಇಂದ ಲೆಫ್ಟ್ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು ಲೆಫ್ಟ್. ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ, ಇನ್ನೊಂದು ಬಸ್ ಸ್ಟ್ಯಾಂಡ್, ಅಲ್ಲಿ ಹೋಗಿ ನಮ್ಮ ಏರಿಯಾ ಬಸ್ ಹತ್ಬೇಕು. ಹತ್ಬಿಟ್ಟು ಮನೆಗೆ ಹೋಗ್ತೀನಿ ಹಂಗೆ, ಆಮೇಲೆ ಸಿಗೋಣ. ಅಲ್ಲ ಬೆಳಿಗ್ಗೆ ಏನೋ ಬಸ್ ಡಿಪೋಗಳಲ್ಲಿರುತ್ತೆ, ಮಧ್ಯಾಹ್ನ ಡಿಪೋಗಳಲ್ಲಿರುತ್ತೆ. ಈ ಟೈಮಲ್ಲಿ ಎಲ್ಲಿರುತ್ತೆ ಬಸ್? ಟೈಮ್ ಬಂದ್ಬಿಟ್ಟು 11 ಗಂಟೆ. 11 ಗಂಟೆ ಟೈಮಲ್ಲೂ ಬಸ್ಗಳೇ ಬರ್ತಿಲ್ಲ. ಎಲ್ಲಿ ಹೋಗಿರೋದು ಬಸ್? ಮಧ್ಯದಲ್ಲೂ ಓಡಾಡ್ತಿರಲ್ಲ, ಎಲ್ಲಿ ಓಡಾಡ್ತಿರೋದು ಬಸ್? ಸೊ ಗೈಸ್ ಇವಾಗ ಬಸ್ ಸ್ಟ್ಯಾಂಡಿಂದ ಹಿಡಿದು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಮನೆಗೆ 11 o'clock ಬಂದ್ಬಿಟ್ಟಿದ್ದೆ. ಬಂದ್ಬಿಟ್ಟು ಮಲ್ಕೋಗ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಇವಾಗ ನಮ್ಮಮ್ಮ ಊಟಕ್ಕೆ ಕರೆದವ್ರೆ, ಊಟ ಮಾಡ್ಬಿಟ್ಟು ಸ್ವಲ್ಪ ಪ್ರಾಜೆಕ್ಟ್ ಮಾಡೋದೈತೆ. ಪ್ರಾಜೆಕ್ಟ್ ಮಾಡಿಬಿಟ್ಟು ಕಾಲೇಜ್ ಕಡೆಯಿಂದ ಅದು ಒಂದು ಕೋರ್ಸ್ ಐತೆ, ಕೋರ್ಸ್ ಫಿನಿಷ್ ಮಾಡಬೇಕು ಮೇ 9th ಒಳಗಡೆ. ಆ ಕೋರ್ಸು ಸುಮ್ಮನೆ ವೇಸ್ಟ್, ಏನು ಮಾಡೋಕ್ಕಿಲ್ಲ ಕೋರ್ಸಲ್ಲಿ. ಸೊ ಗೈಸ್ ಊಟ ಮಾಡಿ ಸ್ವಲ್ಪ ಸುಮ್ಮನೆ ಕೂತಿದ್ದೆ. ಇನ್ಸ್ಟಾಗ್ರಾಮಲ್ಲಿಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಾಯಿತು, ವೀಡಿಯೋ ಶೂಟ್ ಮಾಡಬೇಕಾಯಿತು. ಅದಕ್ಕೆ ವೀಡಿಯೋ ಶೂಟ್ ಎಲ್ಲ ಮಾಡಾಯಿತು, ಅದು ಎಡಿಟ್ ಮಾಡ್ತಿದ್ದೀನಿ. ಎಡಿಟ್ ಮಾಡಾಗಿದೆ ಆಲ್ರೆಡಿ. ಸೊ ಗೈಸ್ ಫೋರ್ಸ್ ವಿಡಿಯೋ ನೋಡ್ತಾ ಇದ್ದೆ. ಎಲ್ಲ ಬಂದ್ಬಿಟ್ಟು 10 years ಓಲ್ಡ್ ವಿಡಿಯೋಸ್ ಅವೆಲ್ಲ ಇವಾಗಿನ ಟೆಕ್ನಾಲಜಿಗೆ ಏನು ಯೂಸ್ ಆಗಲ್ಲ. ಮನೆ ಒಳಗಡೆ ಫುಲ್ ಸೆಕೆ ಆಗ್ತೈತೆ. ಒಂದು ಸೆಕೆಂಡ್ ಆಚೆಗಡೆ ಹೋಗ್ಬರೋಣ ಬನ್ನಿ, ಆಚೆ ಏನು ಮಾಡ್ತಾರೆ ಅಂತ ನೋಡೋಣ. ಆಚೆಗಡೆ ಮಕ್ಕಳೆಲ್ಲ ಆಟ ಆಡ್ತವ್ರೆ, ಫುಲ್ ಬಿಸಿ ಗಾಳಿ. ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಆಚೆ ಕಡೆ ಬಂದಿದ್ದೀನಿ ಇಲ್ಲಿ ಕೂರಕ್ಕೆ. ನಮ್ಮ ಮೆಟ್ಲ ಹತ್ರ ಕೂರ್ತಾ ಇದ್ದೀನಿ ಇವಾಗ. ಇವ್ ನೋಡಿ ಸೈಕಲ್ ಭಾರಿಯಾಗಿ ಓಡಿಸ್ತಾವ ಇವನಂತ. ಚಿಕ್ಕ ಮಕ್ಳು ಕಷ್ಟಪಟ್ಟು ಬ್ಯಾಡ್ಮಿಂಟನ್ ಆಡ್ತಾವ್ರೆ, ಆಡಕ್ಕೆ ಇನ್ನ ಇವಾಗ ಕಲಿತಾರ ಪಾಪ ಚಿಕ್ಕ ಮಕ್ಳು. ನೋಡಿ ಮಸ್ತಾಗಿ ಆಡ್ತಾವ್ರೆ ಬ್ಯಾಡ್ಮಿಂಟನ್ ಅಂತ. ಸೊ ಗೈಸ್ ಇಷ್ಟೊತ್ತು ಆಚೆ ಕೂರಿಸಿದೆ, ಮನೆಗೆ ಹೋಗಿ ಟೀ ಕುಡ್ಕೊ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತು RCB ಮತ್ತೆ GT ಮ್ಯಾಚ್ ಬೇರೆ ಐತೆ, ನೋಡ್ಬೇಕು. ಗೈಸ್ ನಮ್ಮ ಕಾಲೇಜ್ ಬಂದ್ಬಿಟ್ಟು ನಾನ್ ಆಟೋನಮಸ್. ಈ ನಾನ್ ಆಟೋನಮಸ್ ಕಾಲೇಜ್ಗಳಲ್ಲಿ ಪ್ರಾಬ್ಲಮ್ ಏನಂದ್ರೆ, ಅವ್ರು ಕೊಟ್ಟಿರೋ ಇಂಟರ್ನ್ಶಿಪ್ ಪೋರ್ಟಲಲ್ಲೇ ನಾವು ಇಂಟರ್ನ್ಶಿಪ್ ಮಾಡಬೇಕು. ಔಟ್ಸೈಡ್ ಮಾಡಿದ್ರೆ ಅವ್ರು ಕನ್ಸಿಡರೇ ಮಾಡಲ್ಲ, ಯಾಕಂದ್ರೆ ಅಷ್ಟು ಸ್ಟ್ರಿಕ್ಟ್ ನಾನ್ ಆಟೋನಮಸ್ ಕಾಲೇಜ್ಗಳು. ಆಟೋನಮಸ್ಗಿಂತ ತುಂಬಾ ಸ್ಟ್ರಿಕ್ಟ್, ಫುಲ್ ರೂಲ್ಸ್ ಅಂದ್ರೆ ರೂಲ್ಸ್ ನಾನ್ ಆಟೋನಮಸ್ ಕಾಲೇಜ್ ಅವ್ರದ್ದು. ಆಟೋನಮಸ್ ಕಾಲೇಜಲ್ಲೂ ಅಷ್ಟೊಂದು ಇದಿರಲ್ಲ, ನಾನ್ ಆಟೋನಮಸ್ ಕಾಲೇಜಲ್ಲಿ ಅಷ್ಟೊಂದು ರೂಲ್ಸ್ ಮಾಡ್ತಾರೆ. ಪ್ಲೇಸ್ಮೆಂಟ್ಸ್ ಬಂದ್ರೆ ಆಟೋನಮಸ್ ಕಾಲೇಜ್ ಎಷ್ಟೊಂದು ಚೆನ್ನಾಗಿ ಮಾಡಿಸ್ತಾರೆ, ನಾನ್ ಆಟೋನಮಸ್ ಏನು ಮಾಡಿಸಲ್ಲ. ಸೊ ಗೈಸ್ ಇವತ್ತಿಗೆ ಇಷ್ಟೇ ಸಾಕು. ಇವತ್ತು RCB ಮತ್ತೆ GT ಮ್ಯಾಚ್ ಬೇರೆ ಐತೆ, ನೋಡ್ಬೇಕು.
ಹಂಗೆ ನಂದು ಓದೋದು ಸ್ವಲ್ಪ ಕೆಲಸ ಐತೆ, ಓದ್ಬಿಟ್ಟು ಸ್ವಲ್ಪ ರಿವಿಷನ್ ಮಾಡ್ಕೋಬೇಕು. ನಿಮ್ಗೇನಾದ್ರು ಡೈಲಿ ವ್ಲಾಗ್ಸ್ ಬಗ್ಗೆ ವಿಡಿಯೋ ಐಡಿಯಾ ಇದ್ರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್.